ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮೊಹರಂ ತಿಂಗಳಲ್ಲಿ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ತಾವು ಮಾಡಿದ ಒಂದು ತಪ್ಪಿಗಾಗಿ 300 ವರ್ಷ ಕಣ್ಣೀರು ಹಾಕಿ ಆ ಅಲ್ಲಾಹನ ಬಳಿ ಕ್ಷಮೆ ಯಾಚಿಸಿದರು. ಅಲ್ಲಾಹನು 300 ವರ್ಷಗಳ ಬಳಿಕ ಅವರ ದುವಾವನ್ನು ಕಬೂಲ್ ಮಾಡಿದನು. ಮೊಹರಂ ತಿಂಗಳವೇ ಅವರ ದುವಾವನ್ನು ಕಬೂಲ್ ಮಾಡಿ ಅವರಿಗೆ ನಬುವತ್ ಎಂಬ ನಿಮ್ಮನ್ನು ನಬಿ ಮಾಡಿದ್ದೇನೆ ಎಂದು ಘೋಷಣೆ ಮಾಡಿದನು ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಆ ಸಮಯದಲ್ಲಿ ಯಾವ ದುವಾ ಮಾಡಿ ಅಲ್ಲಾಹನ ಬಳಿ ಕ್ಷಮೆ ಕೇಳಿದರು ಎಂದು ನಮಗೆ ಗೊತ್ತಿಲ್ಲ. ಅದನ್ನೇ ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಆದಮ್ ಅಲೈಹಿಸ್ಸಲಾಂ ಅವರು ಯಾವ ದುವಾವನ್ನು ಮಾಡಿ ಅಲ್ಲಾಹನ ಬಳಿ ಅಲ್ಲಾಹನ ಮಗ್ಫಿರತನ್ನು ಪಡೆದರು, ಅಲ್ಲಾಹನ ಬಳಿ ಕ್ಷಮೆಯನ್ನು ಪಡೆದರು ಎಂಬುದನ್ನು ನಾವು ನೋಡೋಣ. ಅಲ್ಲಾಹನಿಗೆ ಈ ದುವಾ ಎಷ್ಟು ಇಷ್ಟವಾಯಿತು ಎಂದರೆ ಅಲ್ಲಾಹನು ಇದನ್ನು ಖುರಾನಿನಲ್ಲಿ ಉಲ್ಲೇಖಿಸಿದ್ದಾನೆ. ಇದನ್ನು ಯಾರು ಈ ದುವಾ ಮಾಡಿ ನನ್ನ ಬಳಿ ಮಗ್ಫಿರತ್ ಕೇಳುತ್ತಾರೋ ನಾನು ಅವರಿಗೆ ದುನಿಯಾ ಮತ್ತು ಆಖಿರತ್ತಿನ ಖುಷ್ಖಬರಿಯನ್ನು ನೀಡುತ್ತೇನೆ ಎಂದು ಅಲ್ಲಾಹನು ಹೇಳಿದ್ದಾನೆ. ಆ ದುವಾ ಯಾವುದು ಎಂದರೆ ರಬ್ಬನಾ ಝಲಮ್ನಾ ಅನ್ಫುಸನಾ ವ ಇಲ್ಲಂ ತಗ್ಫಿರ್ ಲನಾ ವರಹಮ್ನಾ ಲನಕೂನನ್ನ ಮಿನಲ್ ಖಾಸಿರೀನ್. ಈ ಒಂದು ದುವಾವನ್ನು ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ತುಂಬಾ ಮನಸ್ಸಿನಿಂದ ಅಲ್ಲಾಹನ ಬಳಿ ಕೇಳಿದ್ದರು. ಅದು ಏನು ಎಂದರೆ, ಓ ಅಲ್ಲಾಹನೇ, ಓ ನನ್ನ ರಬ್, ನಾನು ನನ್ನ ಮೇಲೆಯೇ ಅನ್ಯಾಯ ಮಾಡಿಕೊಂಡಿದ್ದೇನೆ. ನೀನು ನಮ್ಮನ್ನು ಕ್ಷಮಿಸದಿದ್ದರೆ ಮತ್ತು ನಮ್ಮ ಮೇಲೆ ಕರುಣೆ ತೋರದಿದ್ದರೆ ನಾವು ಖಂಡಿತವಾಗಿಯೂ ನಷ್ಟ ಹೊಂದುವವರಾಗಿ ಬಿಡುತ್ತೇವೆ ಎಂದು ಈ ದುವಾದ ಅರ್ಥವಾಗಿದೆ. ಇದರಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅಲ್ಲಾಹನು ನಮ್ಮ ಜೀವನದಲ್ಲಿ ಯಾವುದೊಂದು ಪರೀಕ್ಷೆಯು ಕಷ್ಟವನ್ನು ನೀಡುವುದಿಲ್ಲ. ನಮ್ಮ ಪರೀಕ್ಷೆ, ನಮ್ಮ ಕಷ್ಟಗಳನ್ನು ನಾವೇ ತೆಗೆದುಕೊಳ್ಳುತ್ತೇವೆ. ನಮ್ಮ ಬದುಕಿನಲ್ಲಿ ಬಂದಿರುವ ಕಷ್ಟಗಳಿಗೆ ನಾವೇ ಕಾರಣರಾಗಿರುತ್ತೇವೆ. ಇದು ಒಬ್ಬ ಮೌಮಿನಾಗಿ ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರರು. ನಾವು ನಮ್ಮ ತಪ್ಪಿನಿಂದವೇ ನಮ್ಮ ಜೀವನವನ್ನು ಕಷ್ಟವಾಗಿ ಮಾಡಿಕೊಂಡಿದ್ದೇವೆ ಎಂದು ಅರ್ಥ ಮಾಡಿಕೊಂಡು ಯಾರು ಅಲ್ಲಾಹನ ಬಳಿ ತಮ್ಮ ತಪ್ಪುಗಳಿಗೆ ಕ್ಷಮೆ ಯಾಚಿಸುತ್ತಾರೋ ಅಲ್ಲಾಹನು ಅವರನ್ನು ಖಂಡಿತ ಕ್ಷಮಿಸುತ್ತಾನೆ. ಮತ್ತು ನಾವು ಯಾ ಅಲ್ಲಾ, ನನ್ನ ತಪ್ಪಿನಿಂದಲೇ ನಾನು ಇಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ದೇನೆ, ನನ್ನ ಜೀವನದಲ್ಲಿ ಬಂದಿರುವ ಕಷ್ಟಗಳಿಗೆ ನಾನೇ ಕಾರಣ, ನನ್ನ ತಪ್ಪುಗಳಿಂದನೇ ನಾನು ಈ ಕಷ್ಟಗಳನ್ನು ಎದುರಿಸುವಂತಹ ಪರಿಸ್ಥಿತಿಯನ್ನು ಹೊಂದಿದ್ದೇನೆ ಎಂದು ನಮ್ಮನ್ನು ನಾವು ದೂಷಿಸಿಕೊಂಡು ಆ ಪವಿತ್ರರಾಗಿರುವ ಅಲ್ಲಾಹನನ್ನು ನಾವು ಕ್ಷಮೆ ಯಾಚಿಸಿ ಅವ ಕ್ಷಮೆಯನ್ನು ಕೇಳುತ್ತಾ, ಕರುಣೆಯನ್ನು ಕೇಳುತ್ತಾ ಅಲ್ಲಾಹನ ಬಳಿ ನಾವು ಈ ದುವಾ ಈ ಒಂದು ವರ್ಷದ ಮೊಹರಂ ತಿಂಗಳಲ್ಲಿ ನಾವು ಹೆಚ್ಚು ಈ ದುವಾ ಮಾಡುವುದರಿಂದ ಇನ್ಶಾ ಅಲ್ಲಾ ಅಲ್ಲಾಹನು ಈ ವರ್ಷ ಈ ಮೊಹರಂ ತಿಂಗಳಲ್ಲಿ ನಮ್ಮೆಲ್ಲರನ್ನು ಮಗ್ಫಿರತ್ ಮಾಡುತ್ತಾನೆ ಮತ್ತು ನಮಗೆ ಒಂದು ಹೊಸ ಜೀವನವನ್ನು ನೀಡಿ ದುನಿಯಾ ಮತ್ತು ಆಖಿರತ್ತಿನ ಖುಷಿಯನ್ನು ನಮ್ಮ ಬದುಕಿನಲ್ಲಿ ತರುತ್ತಾನೆ ಎಂದು ನಾನು ಹೇಳುತ್ತಾ ಈ ದುವಾವನ್ನು ನಾವು ಹೆಚ್ಚು ಬೇಡುವವರಂತೆ ಅಲ್ಲಾಹನು ನಮಗೆ ಸದ್ಬುದ್ಧಿಯನ್ನು ನೀಡಲಿ ಎಂದು ಆಮೀನ್ ಯಾ ರಬ್ಬಿಲ್ ಆಲಮೀನ್.